ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ತಾಯಿಸ್ ಕಿಚನ್ലേക്ക് ಸ್ವಾಗತ. ಇವತ್ತು ನಾನು ಮಾಡುತ್ತಿರುವುದೊಂದು ಚಿಕನ್ ಲೆಗ್ ಪೀಸ್ ರೆಸಿಪಿ ರೋಸ್ಟ್. ಚಿಕನ್ ಲೆಗ್ ಪೀಸ್ ರೋಸ್ಟ್ ರೆಸಿಪಿ ಹಾಕೋಣ. ಇವತ್ತು ಇದು ಮಾಡೋಣ ವಿಧಾನ ತೋರಿಸಿಕೊಡ್ತೀನಿ. ಅದಕ್ಕೆ ನಾನು ಚಿಕನ್ ಲೆಗ್ ಪೀಸ್ ಎಲ್ಲ ಕ್ಲೀನ್ ಮಾಡಿ ನೀರೆಲ್ಲ ಹೋಗಿ ಡ್ರೈ ಹಾಕಿಟ್ಟಿದ್ದೀವಿ. ಮಾಡೋಣ ವಿಧಾನ ತೋರಿಸಿಕೊಡ್ತೀನಿ. ಒಂದು ಮಿಕ್ಸಿಂಗ್ ಬೌಲ್ 2 ಟೀ ಸ್ಪೂನ್ ವಿನೆಗರ್ ಹಾಕೋಣ. ವಿನೆಗರ್ ಇಲ್ಲಾಂದ್ರೆ ಮೊಸರು ಹಾಕಬೇಕು. ಮೊಸರು ಇಲ್ಲಾಂದ್ರೆ ಗಟ್ಟಿ ಮೊಸರು ಇಲ್ಲಾಂದ್ರೆ ಲೆಮನ್ ಜ್ಯೂಸ್ ಹಾಕೋಣ. ಮಸಾಲ ರೆಡಿ ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. 1 ಟೀ ಸ್ಪೂನು ಚಿಲ್ಲಿ ಪೌಡರ್ ಹಾಕೋಣ. 1/4 ಟೀ ಸ್ಪೂನು ಧನಿಯಾ ಪೌಡ್ರ್, ಅರ್ಧ ಟೀ ಸ್ಪೂನು ಅರಿಶಿನ ಪೌಡ್ರ್. ಅರ್ಧ ಟೀ ಸ್ಪೂನು ಜಿಂಜರ್ ಪೌಡ್ರ್ ಇಲ್ಲಾಂದ್ರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಬೇಕು. ಅರ್ಧ ಟೀ ಸ್ಪೂನು ಗಾರ್ಲಿಕ್ ಪೌಡ್ರ್ ಇಲ್ಲಾಂದ್ರೆ ಬೇಜಾರು ಬೇಡ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ಒಟ್ಟಿಗೆ ಹಾಕಬೇಕು. 1/4 ಟೀ ಸ್ಪೂನು ಪೆಪ್ಪರ್ ಪೌಡ್ರು, 1 ಟೀ ಸ್ಪೂನು ಗರಂ ಮಸಾಲ ಪುಡಿ, ಸ್ವಲ್ಪ ಜೀರಾ ಪೌಡ್ರ್. ಚೆನ್ನಾಗಿ ಎಲ್ಲ ಮಿಕ್ಸ್ ಹಾಕೋಣ. 1/4 ಟೀ ಸ್ಪೂನ್ ಟೊಮಾಟೊ ಸಾಸ್ ಹಾಕೋಣ. ಎಲ್ಲ ಚೆನ್ನಾಗಿ ಮಿಕ್ಸ್ ಹಾಕಿಟ್ಟಿದ್ವಿ. ಚಿಕನ್ ಲೆಗ್ ಹಾಕೋಣ. ಎಲ್ಲ ಈ ರೀತಿಲಿ ಎಲ್ಲ ಹಾಕಬೇಕು. ಮಸಾಲೆ ಎಲ್ಲ ಚಿಕನ್ಲಿ ಹಾಕಿಟ್ಟಿದ್ದು ಒಂದು ಅರ್ಧ ಗಂಟೆ ಎಲ್ಲ ಮಸಾಲೆ ಹಾಕಬೇಕೆಲ್ಲ ಒಂದು ರೆಸ್ಟ್ ಮಾಡಬೇಕು. ಈಗ ಅರ್ಧ ಗಂಟೆ ಆಗಿದ್ದು. ಸ್ವಲ್ಪ ಕಸೂರಿ ಮೆಥಿ ಹಾಕೋ ಮೇಲೆ ಎಲ್ಲ ಕಡೆ ಹಾಕಬೇಕು. ಇದೊಂದೊಂದು ಪೀಸು ಬಿಸಿಯಾಗಿ ಹಾಕಬೇಕು. ಎಲ್ಲ ಪೀಸಸ್ ಹಾಕಿಟ್ಟಿದ್ದೀವಿ. ಎಲ್ಲ ಒಂದು ಫ್ರೈ ಹಾಕೋಣ. ಕಡಿಮೆ ಉರಿಯಲ್ಲಿ ಹಾಕಿ ಫ್ರೈ ಹಾಕಬೇಕು, ಜಾಸ್ತಿ ಸ್ಟವ್ ಹಾಕ್ಬಾರ್ದು. ಈಗ ಒಂದು ಸೈಡ್ ಒಂದು ತಿರುಗಿ ಹಾಕಿಡಬೇಕು. ಎಲ್ಲ ಈ ರೀತಿಲಿ ಹಾಕೋಣ. ಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೋಣ. ಒಳ್ಳೆ ಟೇಸ್ಟ್ ಆಯಿತು ಈ ರೀತಿಲಿ ಹಾಕೋಣ ಟೈಮಿಗೆ. ಈಗ ನಮ್ಮದು ಚಿಕನ್ ಲೆಗ್ ರೋಸ್ಟ್ ರೆಡಿಯಾಗಿದ್ದು ಪ್ಲೇಟ್ಲೆಗ್ ಹಾಕಿ. ಈಗ ನಮ್ಮದು ಚಿಕನ್ ಲೆಗ್ ಪೀಸ್ ರೋಸ್ಟ್ ರೆಡಿಯಾಗಿದ್ದು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿ ಎಲ್ಲರೂ ಒಂದು ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿರಿ. ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ಶೇರ್ ಮಾಡಬೇಕು. ಎಲ್ಲ ರೀತಿಯಲ್ಲಿ ಇದನ್ನು ಟ್ರೈ ಮಾಡಬೇಕು. ಓಕೆ, ಬಾಯ್.